ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಕೃಷ್ಣ ಪ್ರಸಾದ ಪೆರ್ಲ ಇವರು ಬರೆದ ನನ್ನೊಳಗೆ ನಾನಿಳಿಯಬೇಕು ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸೋಣ. ವಿದ್ಯಾರ್ಥಿಗಳೇ, ಕೃಷ್ಣ ಪ್ರಸಾದ ಪೆರ್ಲ ಇವರು ಕಾಸರಗೋಡಿನ ಪೆರ್ಲ ಸಮೀಪದ ಪಡ್ರೆ ಅನ್ನುವಂತಹ ಊರಿನವರು. ಇವರು 1970ರಲ್ಲಿ ಹುಟ್ಟಿದಂತಹ ಇವರು ಮನೆ ಮತ್ತು ಊರಿನ ಯಕ್ಷಗಾನೀಯ ವಾತಾವರಣದಿಂದ ಪ್ರಭಾವಿತರಾದಂತಹ ಕೃಷ್ಣ ಪ್ರಸಾದರನ್ನು ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ವಿವಿಧ ಪಾತ್ರಗಳನ್ನು ನಿರ್ವಹಿಸಿ ಮೆಚ್ಚುಗೆ ಗಳಿಸಿಕೊಳ್ಳುವಷ್ಟರ ಮಟ್ಟಿಗೆ ಅವರು ಬೆಳೀತಾರೆ. ಔಪಚಾರಿಕ ಶಿಕ್ಷಣ ತೀರಾ ಕಡಿಮೆ ಆದರೂ ಕೂಡ ಇವರು ಯಕ್ಷಗಾನೀಯ ವಾತಾವರಣ, ಸಮಾಜದ ಸಜ್ಜನರೊಂದಿಗೆ ಕಲಿತದ್ದು ಹೆಚ್ಚು. ಸುಮಾರು 70ಕ್ಕೂ ಹೆಚ್ಚು ದೇಶಭಕ್ತಿ ಗೀತೆ, 100 ಚೌಪದಿಗಳನ್ನು ರಚಿಸಿರುವಂಥ ಇವರು ತುಳು ಮತ್ತು ಕನ್ನಡ ಭಾಷೆಗಳಲ್ಲಿಯೂ ಕೂಡ ಇವರು ಕವನಗಳನ್ನು ರಚಿಸಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ 8 ಅಂಕದ 2 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳು ಯಾವುವು ಅನ್ನುವಂಥದ್ದನ್ನು ನೋಡೋಣ. ಮೊದಲ ಪ್ರಶ್ನೆ, ನನ್ನನ್ನು ನಾನು ಅರಿತುಕೊಳ್ಳಬೇಕು, ಕವಿತೆಯ ಆಶಯ ಬರೆಯಿರಿ. ಎರಡನೇ ಪ್ರಶ್ನೆ, ನನ್ನೊಳಗೆ ನಾನು ಇಳಿಯಬೇಕು ಎನ್ನುವುದನ್ನು ಈ ಕವಿತೆ ಹೇಳುವ ಪರಿಯನ್ನು ವಿವರಿಸಿರಿ. ಉತ್ತರ ನೋಡಿ. ನನ್ನೊಳಗೆ ನಾನು ಇಳಿಯಬೇಕು ಎಂಬುದು ಕೃಷ್ಣ ಪ್ರಸಾದ್ ಪೆರ್ಲ ಇವರ ಒಂದು ವಿಶಿಷ್ಟವಾದಂತಹ ಆಧ್ಯಾತ್ಮ ಅನುಭೂತಿ ಉಳ್ಳಂಥ ಒಂದು ಕವನ. ಆತ್ಮ ಪರಿಪಾಕಗೊಂಡು ಪರಮಾತ್ಮನಲ್ಲಿ ಲೀನವಾಗಬೇಕಾದರೆ ನಾವು ಮನೆಯ ಹೊರಗೆ ಇಳಿಯಬೇಕಾಗಿಲ್ಲ, ನಮ್ಮ ಅಂತರಾತ್ಮದ ಒಳಗೆ ಇಳಿಯಬೇಕು, ಅಥವಾ ನನ್ನೊಳಗೆ ನಾನು ಇಳಿಯಬೇಕು ಅನ್ನುವಂಥದ್ದು. ನನ್ನೊಳಗೆ ನಾನು ಅನ್ನುವಂಥದ್ದು ಇಲ್ಲಿ ಅಂತರಾತ್ಮಕ್ಕೆ ಇಳಿದು ಆ ಅಂತರಾತ್ಮದ ಒಳಗೆ ಇರುವಂತಹ ಹಸುರಾದಂತಹ ಗಿಳಿ ನುಡಿಯುವಂತಹ ಒಲುಮೆಯ ಸವಿ ನುಡಿಯನ್ನು ಕಿವಿಗೆ ಇಳಿಸಬೇಕು. ಅರಗಿಳಿ ನುಡಿಯುವ ಒಲುಮೆ ಅಂದರೆ ಪರಮಾತ್ಮ ಹೇಳುವಂಥ ಒಂದು ಪರಮಾತ್ಮನ ಅನುಭೂತಿಗೆ ಹೇಳ್ತಾರೆ. ಹಿಂದು ಮುಂದನ್ನು ವಿಚಾರಿಸದೆ ಅಲೆಯುತ್ತಿರುವಂತಹ ಈ ಇಂದ್ರಿಯವನ್ನು ಹಾಗೂ ಆ ಇಂದ್ರಿಯದ ಒಂದು ತುಡುಗುತನವನ್ನು ಬಿಡಿಸಿ ಹಿಂದಕ್ಕೆ ಎಳೆಯಬೇಕು. ಅಂದರೆ ಆ ಇಂದ್ರಿಯ ಎಲ್ಲೆಲ್ಲೋ ಹೋಗಿಬಿಡ್ತದೆ, ಅದನ್ನು ನಿಗ್ರಹಿಸಿಕೊಳ್ಬೇಕು. ಹಾಗೆ ನಿಗ್ರಹಿಸಿಕೊಂಡ ನಂತರ ಆ ನಿಯಂತ್ರಣಕ್ಕೆ ಒಳಪಡದೆ ಚಂದವನ್ನು ಅರಸುವಂತಹ ಆಸೆಗಾಗಿ ಅಲೆಯುವಂಥ ಈ ಮನವನ್ನು ಚಂದದಲ್ಲಿ ವಿನಯಗೊಳಿಸಿ ಕುಳ್ಳಿರಿಸಬೇಕು. ಅಂದರೆ ಈ ಮನಸ್ಸು ಅನ್ನುವಂಥದ್ದು ಒಂದು ಕಡೆಯಲ್ಲೇ ಸ್ಥಿರವಾಗಿ ನಿಲ್ಲುವಂಥದ್ದಲ್ಲ, ಅದು ಚಂಚಲವಾಗಿರ್ತದೆ. ಈ ಚಂಚಲಗೊಂಡು ಎಲ್ಲೆಲ್ಲೋ ಆಸೆಯಿಂದ ಎಲ್ಲೆಲ್ಲೋ ಅಲೆಯುವಂಥ ಈ ಮನಸ್ಸನ್ನು ಚಂದದಿಂದ ವಿನಯಗೊಳಿಸಬೇಕು, ಚಂದದಿಂದ ನಯಗೊಳಿಸಿ ಅದನ್ನು ಕೂತ್ಕೊಳ್ಳಿಸಬೇಕು ಅಂತ ಹೇಳ್ತಾರೆ. ಕಣ್ಣ ರೆಪ್ಪೆಗಳನ್ನು ಮುಚ್ಚಿ ಒಳಗಣ್ಣನ್ನು ತೆರೆದು ಅಂತರಂಗದ ಯಾತ್ರೆಗೆ ತೊಡಗಬೇಕು. ಸರ್ವಾಂತರ್ಯಾಮಿಯಾದಂತಹ ಈ ಅನಂತದ ಚೇತನದ ಅರಿವು, ಚಿರಂತದ ಸತ್ಯವನ್ನು ಅಂದರೆ ಪರಮಾತ್ಮನ ಅರಿವನ್ನು ಕಣ್ಣು ತುಂಬಿಸಿಕೊಳ್ಳಬೇಕು. ಒಳಹೊರಗಿನಲ್ಲಿ ಹರಿಯುವಂಥ ಈ ಚೈತನ್ಯ ಒಂದೇ, ಚೈತನ್ಯ ಅಂದರೆ ಶಕ್ತಿ, ಈ ಶಕ್ತಿ ಒಂದೇ ಎನ್ನುವಂತಹ ಸ್ಮೃತಿ ವಾಕ್ಯದ ಅನುಭೂತಿ ನಮಗೆ ಆಗಬೇಕು. ಆತ್ಮ ಪರಮಾತ್ಮರ ನಡುವೆ ಇರುವಂಥ ಬಂಧನದ ಗೋಡೆಯನ್ನು ಕಿತ್ತೊಗೆದು ಅದರಲ್ಲಿ ಅಂದರೆ ಪರಮಾತ್ಮನಲ್ಲಿ ಒಂದಾಗಬೇಕು. ಮಡಿಗೆ ಒಡೆದು ಮಣ್ಣು ಸೇರುವಂತೆ ನಮ್ಮ ಅಹಂಕಾರವನ್ನು ಒಡೆಯಬೇಕು. ಮಣ್ಣಿನಿಂದಾದ ಈ ದೇಹ ಮಣ್ಣಿನ ಒಡಲನ್ನು ಬೆರೆತು ಚಿನ್ಮಯ ಅಂದರೆ ಪರಮಾತ್ಮನ ಪಾದವನ್ನು ಸೇರಬೇಕು. ಹೀಗೆ ಆತ್ಮ ಪರಿಪಾಕಗೊಂಡು ಪರಮಾತ್ಮನಲ್ಲಿ ಲೀನವಾಗಬೇಕಾದಂತಹ ಬಗೆಯನ್ನು ಇಲ್ಲಿ ಕವಿ ಈ ಕವನದಲ್ಲಿ ಹೃದಯಂಗಮವಾಗಿ ವಿವರಿಸಿದ್ದಾರೆ. ಇನ್ನು ಸಂದರ್ಭವನ್ನು ನೋಡೋಣ ವಿದ್ಯಾರ್ಥಿಗಳೇ. ಆಳದೆಡೆ ನಾನಿಳಿಯಬೇಕು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಕೃಷ್ಣ ಪ್ರಸಾದ ಪೆರ್ಲ ಇವರ ನನ್ನೊಳಗೆ ನಾನು ಇಳಿಯಬೇಕು ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಪರಮಾತ್ಮನಲ್ಲಿ ಬೆರೆಯಬೇಕಾದರೆ ಅಂತರಾಳಕ್ಕೆ ಇಳಿಯಬೇಕಾದಂತಹ ಅಗತ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಪರಮಾತ್ಮನಲ್ಲಿ ನಾವು ಬೆರೆಯಬೇಕಾದರೆ ಬಾಹ್ಯವನ್ನು ಮರೆತು ಅಂತರಂಗಕ್ಕೆ ಅಥವಾ ಅಂತರಾಳಕ್ಕೆ ಇಳಿಯಬೇಕು. ಒಳಗೆ ಇಳಿದು ಒಳಗಿನ ಅರಗಿಳಿ ಇರುವುದು ಕೂಡ ಅಲ್ಲೇ. ಆ ಗಿಳಿ ನುಡಿಯುವಂಥ ಒಲುಮೆಯನ್ನು, ಸವಿ ನುಡಿಯನ್ನು ಕಿವಿಗೆ ಇಳಿಸಿಕೊಳ್ಬೇಕು ಎಂದು ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ.
ಇನ್ನು ಎರಡನೇ ಸಂದರ್ಭ ನೋಡಿ, ಕಣ್ಣಾಲಿಗಳ ಮುಚ್ಚಿ ಒಳಗಣ್ಣುಗಳ ತೆರೆದು. ಈ ಮೇಲಿನ ಸಾಲನ್ನು ಕೃಷ್ಣಪ್ರಸಾದ ಪೆರ್ಲಾ ಇವರು ಬರೆದ ನನ್ನೊಳಗೆ ನಾನು ಇಳಿಯಬೇಕು ಅನ್ನುವಂತಹ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಅಂತರಂಗದಲ್ಲಿ ಪರಮಾತ್ಮನನ್ನು ಕಾಣಬೇಕಾದಂತಹ ಬಗೆಯನ್ನು ಹೇಳುವಾಗ ಕವಿ ಈ ಮಾತನ್ನು ಹೇಳ್ತಾರೆ. ಅಂತರಂಗದ ಪರಮಾತ್ಮನನ್ನು ಕಾಣಬೇಕಾದರೆ ನಾವು ಅಂತರಂಗದ ಒಳಗೆ ಇಳಿಯಬೇಕು. ಹೀಗೆ ಇಳಿಯಬೇಕಾದರೆ ಬಾಹ್ಯವನ್ನು, ಹೊರಗಿನ ಪ್ರಪಂಚವನ್ನು ಮರೆಯಬೇಕು. ಈ ಬಾಹ್ಯವನ್ನು ಮರೆಯಬೇಕಾದರೆ ಹೊರಗಿನ ಕಣ್ಣನ್ನು ಮುಚ್ಚಿ ಒಳಗಣ್ಣನ್ನು ತೆರೆಯಬೇಕು. ಅಂತರಂಗದ ಯಾತ್ರೆಗೆ ತೊಡಗಬೇಕು. ಅಂತರ್ಯಾಮಿಯಾದಂತಹ ಆ ಅನಂತ ಚೇತನದ ಆ ಪರಮಾತ್ಮನ ಅರಿವನ್ನು, ಆತನ ಚಿರಂತನ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮೂರನೇ ಸಂದರ್ಭ ನೋಡಿ, ಆತ್ಮ ಪರಮಾತ್ಮನೊಳು ನಡುವಿರುವ ಭಿತ್ತಿ. ಈ ಮೇಲಿನ ಸಾಲನ್ನು ಕವಿ ಕೃಷ್ಣಪ್ರಸಾದ ಪೆರ್ಲಾ ಇವರು ಬರೆದ ನನ್ನೊಳಗೆ ನಾನು ಇಳಿಯಬೇಕು ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ನಾನು ಎಂಬ ಅಹಂಕಾರದ ಅಜ್ಞಾನದ ಗೋಡೆಯನ್ನು ನಾಶ ಮಾಡದ ಹೊರತು ಪರಮಾತ್ಮನ ಸಾಮರಸ್ಯ ಸಿದ್ಧಿಸುವುದಿಲ್ಲ. ಇದನ್ನು ಕವಿ ಹೇಳುತ್ತಾರೆ. ಪರಮಾತ್ಮ ಸರ್ವಾಂತರ್ಯಾಮಿಯಾದಂಥ ಒಂದು ಅನಂತ ಚೇತನ, ಚಿರಂತನ ಸತ್ಯ. ಆತ ಒಳಹೊರಗೂ ಹರಿಯುವ ತಾನೇ ತಾನಾದಂಥ ಒಂದು ಚೈತನ್ಯ. ಸ್ಮೃತಿ ವಾಕ್ಯದ ಅನುಭೂತಿ ನಮಗೆ ಆಗಬೇಕು. ಇದಾಗಬೇಕಾದರೆ ಆತ್ಮ ಪರಮಾತ್ಮನ ನಡುವೆ ಇರುವಂತಹ ನಾನು ಎಂಬ ಅಹಂಕಾರದ ಅಜ್ಞಾನದ ಅಡ್ಡಗೋಡೆಯನ್ನು ಕಿತ್ತು ಒಗೆದು ಪರಮಾತ್ಮನಲ್ಲಿ ಬೆರೆಯಬೇಕು ಎಂದು ಹೇಳುವಂತಹ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಇನ್ನು ನಾಲ್ಕನೆಯ ಸಂದರ್ಭ ನೋಡಿ, ಮಣ್ಣ ಕುಡಿಕೆಯು ಒಡೆದು ಮಣ್ಣ ಸೇರುವ ತೆರದಿ. ಈ ಮೇಲಿನ ಸಾಲನ್ನು ಕೃಷ್ಣಪ್ರಸಾದ ಪೆರ್ಲಾ ಇವರು ಬರೆದ ನನ್ನೊಳಗೆ ನಾನು ಇಳಿಯಬೇಕು ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಜೀವಾತ್ಮ ಮತ್ತು ಪರಮಾತ್ಮ ಇವರ ಸಾಮರಸ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳ್ತಾರೆ. ಮಣ್ಣಿನಿಂದಾದಂತಹ ಮಡಿಕೆ ಒಡೆದು ಮತ್ತೆ ಮಣ್ಣನ್ನೇ ಸೇರುತ್ತದೆ. ಈ ಮಣ್ಣಿನಲ್ಲಿ ಮುಕ್ತಿ ದೊರೆಯುತ್ತದೆ, ಮುಕ್ತಿಯನ್ನು ಪಡೆಯುತ್ತದೆ. ಹಾಗೆ ಪರಮಾತ್ಮನಿಂದ ಬಂದಂಥ ಈ ಜೀವ ಇದು ಪರಮಾತ್ಮನಲ್ಲೇ ಸೇರಬೇಕು, ಮುಕ್ತಿಯನ್ನು ಪಡೆಯಬೇಕು. ಇದೇ ಜೀವಾತ್ಮ ಪರಮಾತ್ಮರ ಸಾಮರಸ್ಯದಿಂದ ಇದು ಉಂಟಾಗ್ತದೆ. ಮಣ್ಣಿನಿಂದಾದ ಈ ಶರೀರ ಮಣ್ಣಿನ ಒಡಲನ್ನು ಸೇರಿ ಚಿನ್ಮಯನ ಅಂದರೆ ಭಗವಂತನ ಪಾದವನ್ನು ಸೇರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಂತೆ ಹೇಳುತ್ತಾರೆ. ವಿದ್ಯಾರ್ಥಿಗಳೇ, ಇನ್ನು ಟಿಪ್ಪಣಿಗೂ ಕೂಡ ನನ್ನೊಳಗೆ ನಾನು ಇಳಿಯಬೇಕು ಅನ್ನುವಂತಹ ವಿಷಯವನ್ನು ಕೊಡ್ಬೋದು. ಈಗ ಏನು ಉತ್ತರ ಹೇಳಿದ್ದೆ ನೋಡಿ, ಅದನ್ನೇ ಬರೆದ್ರೆ ಸಾಕಾಗ್ತದೆ. ಇನ್ನು 1 ಅಂಕದ ಪ್ರಶ್ನೆ, ನನ್ನೊಳಗೆ ನಾನು ಇಳಿಯಬೇಕು ಈ ಕವನವನ್ನು ಬರೆದವರು ಯಾರು? ಉತ್ತರ ಕೃಷ್ಣಪ್ರಸಾದ ಪೆರ್ಲಾ. 2ನೇ ಪ್ರಶ್ನೆ, ಒಳಗಿನ ಅರಗಿಳಿ ಯಾರು? ಉತ್ತರ ಪರಮಾತ್ಮ. 3ನೇ ಪ್ರಶ್ನೆ, ತುಡುಗುತನ ಯಾವುದು? ಉತ್ತರ ಇಂದ್ರಿಯದ ಆಸೆ. 4ನೇ ಪ್ರಶ್ನೆ, ಹಿಂದು ಮುಂದು ಅಲೆಯುವುದು ಯಾವುದು? ಉತ್ತರ ಇಂದ್ರಿಯ ಅಥವಾ ಇಂದ್ರಿಯದ ಆಸಕ್ತಿ. 5ನೇ ಪ್ರಶ್ನೆ, ಅಂತರಂಗದ ಯಾತ್ರೆ ಯಾವುದು? ಉತ್ತರ ಜೀವಾತ್ಮ ಪರಮಾತ್ಮನನ್ನು ಬೆರೆಯುವ ಸಂಭ್ರಮವೇ ಅಂತರಂಗದ ಯಾತ್ರೆ. 6ನೇ ಪ್ರಶ್ನೆ, ಸ್ಮೃತಿ ವಾಕ್ಯದ ಅನುಭೂತಿ ಯಾವುದು? ಉತ್ತರ ಒಳ ಹೊರಗಿನಲ್ಲೂ ಹರಿಯುವ ಚೈತನ್ಯ ಒಂದೇ ಎಂಬುದು ಸ್ಮೃತಿ ವಾಕ್ಯದ ಅನುಭೂತಿ. ಇನ್ನು 7ನೇ ಪ್ರಶ್ನೆ ನೋಡಿ, ಏನನ್ನು ಒಡೆಯಬೇಕು? ಉತ್ತರ ಅಹಂಕಾರವನ್ನು. 8ನೇ ಪ್ರಶ್ನೆ, ಯಾರ ಪಾದ ಸೇರಬೇಕು? ಉತ್ತರ ಚಿನ್ಮಯನ ಪಾದ ಸೇರಬೇಕು. 9ನೇ ಪ್ರಶ್ನೆ, ಅಂತರ್ಯಾಮಿ ಅನಂತ ಚೇತನ ಯಾರು? ಉತ್ತರ ಪರಮಾತ್ಮ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕೃಷ್ಣಪ್ರಸಾದ್ ಪೆರ್ಲಾ ಇವರು ಬರೆದ ನನ್ನೊಳಗೆ ನಾನು ಇಳಿಯಬೇಕು ಅನ್ನುವಂಥ ಈ ಕವಿತೆಯ ಪ್ರಶ್ನೋತ್ತರವನ್ನು ಕೇಳಿದಿರಿ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಹಲವಾರು ಕವನ ಗದ್ಯ ಭಾಗಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ, ಅಲ್ಲಿಗೂ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.